ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಿಯಾ ಹರೀಶ್ ವ್ಲಾಗ್ಸ್ ಅಂತ ಇದೆ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲರಿಗೂ ಸಪೋರ್ಟ್ ಮಾಡ್ದಂಗೆ ನನಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನಮ್ಮ ಮನೆ ಸುತ್ತಮುತ್ತ ಇರೋ ವಾತಾವರಣನ ನಿಮಗೆ ಇವತ್ತು ತೋರಿಸ್ತೀನಿ. ಬನ್ನಿ. ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಆಗಿದೆ. ಇವಾಗ ದಾಸವಾಳ ಗಿಡದಲ್ಲಿ ಒಂದು ಹಕ್ಕಿ ಗೂಡು ಕಟ್ಟಿದೆ ನೋಡಿ, ಕಾಣ್ತಾ ಇದೆಯಾ? ಎಷ್ಟು ಚೆನ್ನಾಗಿ ಕಟ್ಟಿದೆ ನೋಡಿ. ಒಂದಲ್ಲ, ಈ ಕಡೆ ಪಕ್ಕಕ್ಕೂ ಒಂದು ಕಟ್ಟಿದೆ, ತೋರಿಸ್ತೀನಿ ತಡೀರೆ. ಇಲ್ಲಿ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲೊಂದು ಗೂಡು ಕಟ್ಟಿದೆ ನೋಡಿ. ಇದು ಮೊನ್ನೆಯಿಂದ ಕಟ್ತಾ ಇರೋದು. ಆ ಗೂಡಲ್ಲಿ ಹಕ್ಕಿ ಇಲ್ಲ, ಈ ಗೂಡಲ್ಲಿ ಮೊನ್ನೆಯಿಂದ ಕಟ್ತಾ ಇದೆ. ನೋಡಬೇಕಿನ್ನು ಹಕ್ಕಿಗಳು ಬಂದು ಕುತ್ಕೋತಾವ ಅಂತ, ಮರಿ ಮಾಡೋಕ್ಕಂತ ಅದು ಗೂಡು ಕಟ್ತಿದೆ. ಎಷ್ಟು ಚೆನ್ನಾಗಿ ಕಟ್ತಾವೆ ನೋಡಿ. ಅವು ಕಸ ಕಡ್ಡಿ ಎಲ್ಲ ಸೇರಿಸಿ ಗೂಡು ಕಟ್ತಾವೆ. ನಮ್ಮನೆ ಹೂವಿನ ಗಿಡಗಳು ಎಷ್ಟು ಕಾಣಿಸ್ತವೆ ಇಲ್ಲಿ ನೋಡಿ. ನಮ್ಮನೆ ಪಕ್ಕಕ್ಕೆ ಗುಡ್ಡ, ಎಷ್ಟು ದೊಡ್ಡ ಗುಡ್ಡ ಇದೆ ನೋಡಿ ಫ್ರೆಂಡ್ಸ್. ಇದು ಮಳೆಗಾಲದಲ್ಲಿ ಫುಲ್ ಬಿದ್ದು ಇಷ್ಟು ದೊಡ್ಡ ಆಗಿದೆ ಗುಡ್ಡ. ಕಾಣ್ತಿದೆಯಾ? ಅಲ್ಲಿವರೆಗೆ ದೊಡ್ಡ ಕಲ್ಲು ಬಂಡೆಗಳಿದೆ. ಇದರಲ್ಲಿ ಬಂಡೆ ಕೂಡ ಬಿದ್ದಿದೆ, ದೊಡ್ಡ ಬಂಡೆ ಕೂಡ ಬಿದ್ದಿದೆ. ಮಳೆಗಾಲದಲ್ಲಿ ಫುಲ್ಲು ಗುಡ್ಡ ಕುಸ್ತೋಗಿತ್ತು. ಹಾಗಾಗಿ ಮನೆಯೂ ನಮ್ಮದು, ಇದು ಅಮ್ಮನ ಮನೆ. ಇದು ಸುಮಾರು ಒಂದು 7 ವರ್ಷ ಆಗಿತ್ತು ಮನೆ ಕಟ್ಟಕ್ಕೆ ಶುರು ಮಾಡಿ. ನಿಲ್ಲಿಸಿದ್ರು, ಹಾಗಾಗಿ ಗುಡ್ಡ ಬೀಳೋದ್ರಿಂದ ನಿಲ್ಲಿಸಿದ್ರು. ಇವಾಗ ಮನೆ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನೂ ಇದೆ ಕೆಲಸಗಳು ನೋಡಿ. ಕಾಣಿಸ್ತಿದೆಯಾ ಬಂಡೆ? ಎಷ್ಟು ದೊಡ್ಡ ಬಂಡೆ ಕಲ್ಲಿದೆ ನೋಡಿ. ಕೆಳಗೆ ಬಿದ್ದಿದೆ ಅದು ಈ ಸರಿ ಮಳೆಗಾಲದಲ್ಲಿ. ಹಾಗಾಗಿ ಕೆಳಗೆಲ್ಲ ಕಲ್ಲು ಕಟ್ಟಿದ್ದಾರೆ. ಮತ್ತೆ ಬಿದ್ದರೆ ಮನೆಗೆ ಎಫೆಕ್ಟ್ ಆಗ್ಬೋದು. ಇಲ್ಲೇ ಪಕ್ಕಕ್ಕೆ ಇದೆ ಮನೆ, ಇಲ್ಲೇ ಗುಡ್ಡ ಫುಲ್ ಬಿದ್ದು ಹೋಗ್ಬಿಟ್ಟಿದೆ. ಕೋಳಿ ನೋಡಿ, ಇಲ್ಲಿ ಓಡಾಡ್ಕೊಂಡು ಹೋಗ್ತಾ ಇದೆ. ತುಂಬ ಕೋಳಿ ಇದೆ. ಇದೊಂದು ತೋರಿಸ್ಲೇ. ಮನೆ ಪಕ್ಕಕ್ಕೆ ಒಂದು ಮಾವಿನ ಮರ ಇದೆ ನೋಡಿ, ಫುಲ್ ಹೂ ಬಂದಿದೆ. ಅದರಲ್ಲಿ ಮಾವಿನ ಹೂ ಬಂದಿದೆ ಈ ಸರಿ. ಎಲ್ಲ ಅಕ್ಕಪಕ್ಕನೇ ಮರ ಗಿಡಗಳೆಲ್ಲ ತುಂಬ ಹಸಿರು ನೋಡಿ. ಅಡಿಕೆ ತೋಟ ಕಾಣಿಸ್ತಿದೆಯಾ? ಅಡಿಕೆ ತೋಟ, ಸ್ವಲ್ಪ ತೋಟ ಇದೆ ನಮ್ಮದು. ಈ ಕಡೆ ಬಂದರೆ ಈ ಕಡೆ ಬಂದರೆ, ಆ ಕಡೆ ಮೇಲೆ ಹೋದರೆ ದರೆ ಇದೆ. ಈ ಕಡೆ ಕೆಳಗೆ ಬಂದರೆ ಫುಲ್ಲು ಹೊಂಡ. ಇಲ್ಲಿ ಗದ್ದೆ ಮಾಡಿದ್ದಾರೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಗದ್ದೆ ಮಾಡಿದ್ದಾರೆ ಬೇರೆಯವರು. ಇದು ಫುಲ್ಲು ಮುಳುಗಡೆ ನೀರು ನಿಲ್ಲುತ್ತೆ ಮಳೆಗಾಲದಲ್ಲಿ. ಫುಲ್ಲು ಇಲ್ಲಿವರೆಗೂ ಬರುತ್ತೆ, ನಮ್ಮನೆ ಹತ್ರ ಬರುತ್ತೆ ಮುಳುಗಡೆ ನೀರು. ಈಗ ನೀರು ಇಳಿದ್ರ ಮೇಲೆ ಗದ್ದೆ ಮಾಡಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಹಸಿರಾಗಿ ಕಾಣಿಸ್ತಿದೆಯಲ್ಲ ಗದ್ದೆ. ಸುಮಾರಿದೆ ಅಲ್ಲಿ, ದೂರದಿಂದ ಕಾಣಿಸಲ್ಲ ಅಷ್ಟೇ, ಸ್ವಲ್ಪ ಕಣ್ಣಂಗಾಗುತ್ತೆ ದೂರದಿಂದ. ಆದರೆ ಹತ್ತಿರ ಹೋದರೆ ಸುಮಾರು ಗದ್ದೆ ಇದೆ. ಅಲ್ಲಿ ಹೂವಿನ ಗಿಡ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಹೂ ಬಿಟ್ಟಿದೆ. ಹಾಗೆ ಇಲ್ಲೂ ಒಂದು ಮಾವಿನ ಮರ ಇದೆ, ಅದರಲ್ಲಿ ಇನ್ನೂ ಹೂ ಬಿಟ್ಟಿಲ್ಲ. ಹಾಗೆ ತೆಂಗಿನ ಇದೆಯಲ್ಲ, ಇದು ನಮ್ಮದು ಹಳೆ ಮನೆ, ಅಮ್ಮನ ಮನೆ. ಇದು ಹಳೆ ಮನೆ. ಇಲ್ಲಿ ಈಚೆಗೆ ಪಕ್ಕಕ್ಕೆ ಚೂರು ಮೆಣಸು ಅಂತಾರೆ, ಗೊತ್ತಾ? ಚೂರು ಮೆಣಸು ಅಥವಾ ಜೀರಿಗೆ ಮೆಣಸು ಅಂತಾರೆ ನೋಡಿ. ಅದು ಎಷ್ಟು ದೊಡ್ಡಕ್ಕೆ ಬೆಳೆದಿದೆ ನೋಡಿ. ತುಂಬ ಮೆಣಸಿದ್ದಾವೆ ಇದರಲ್ಲಿ. ತುಂಬ ಖಾರ ಇರುತ್ತೆ ಇದು ಚೂರು ಮೆಣಸು, ಸಣ್ಣ ಮೆಣಸು, ಅದು ತುಂಬ ಖಾರ ಇರುತ್ತೆ. ಹಸಿ ಮೆಣಸಿಗಿಂತ ಆರೋಗ್ಯಕ್ಕೆ ಒಳ್ಳೆಯದು, ತಂಪು. ನಿಮಗೆ ಯಾವ್ಯಾವ ಥರದ್ದು ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ, ನಾನು ಆ ಥರದ್ದು ವೀಡಿಯೋನೇ ಮಾಡ್ತೀನಿ. ಕುಕ್ಕಿಂಗ್ ವೀಡಿಯೋ ಬೇಕಾದರೆ ಕುಕ್ಕಿಂಗ್ ವೀಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.